ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಮೋಷನ್ ಆ್ಯಂಡ್ ಟೈಮ್ ಈ ಲೆಸನ್ ಇಂಟ್ರೊಡಕ್ಷನ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ಸ್ಲೋ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 9.2 ಸ್ಪೀಡ್ ಅಂದರೆ ಏನು ಹೇಳಿ? ಜವಾ ಅಂತೇಳಿ ಕರೀತಾರೆ. ಅಂದರೆ ಸ್ಪೀಡ್ ಅಂದರೆ ವೇಗ ಅದರದ್ದು. ಯು ಆರ್ ಪ್ರಾಬಬಲಿ ಫೆಮಿಲಿಯರ್ ವಿತ್ ದ ವರ್ಡ್ ಸ್ಪೀಡ್. ಸಾಮಾನ್ಯವಾಗಿ ಈ ವೇಗ, ಸ್ಪೀಡ್, ಜವಾ ಅಂದರೆ ವೇಗ, ಈ ಶಬ್ದವನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಾ, ಎಲ್ರಿಗೂ ಗೊತ್ತಿರುವಂಥ ಪದ ಇದು. ಇನ್ ದ ಎಕ್ಸಾಂಪಲ್ಸ್ ಗಿವನ್ ಅಬೋವ್, ಎ ಹೈಯರ್ ಸ್ಪೀಡ್ seems to indicate that a given distance has been covered in a shorter time or a longer distance covered in a given time. ಇಲ್ಲಿ ಮೇಲೆ ಕೆಲವೊಂದು ಉದಾಹರಣೆಗಳಲ್ಲಿ ಯಾವುದು ಅಧಿಕ ವೇಗ ಎಂಬುದು ಅದು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸುವುದು ಹೇಗೆ, ಮತ್ತು ಹೆಚ್ಚು ತುಂಬ ದೂರ ಇರೋ ಅದನ್ನು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ಟೈಮಲ್ಲಿ ಕಡಿಮೆ ವೇಗದಲ್ಲಿ ಅಥವಾ ಬೇಗ ಚಲಿಸೋದು ಹೇಗೆ, ಕಡಿಮೆ ಸಮಯದಲ್ಲಿ ದೂರವನ್ನು ಕ್ರಮಿಸೋದು ಹೇಗೆ ಅನ್ನೋದು ಕಂಡುಬರುತ್ತೆ, ಗೊತ್ತಾಗುತ್ತೆ. The most convenient way to find out which of the two or more objects is moving faster is to compare the distance moved by them in a unit time. ಅಂದರೆ ಎರಡು ಅಥವಾ ಹೆಚ್ಚು ಕಾಯಗಳಲ್ಲಿ, ಅಂದರೆ ಯಾವುದೋ ಒಂದು ಎರಡು ವಸ್ತುಗಳು ಅಥವಾ ಯಾವುದೋ ಒಂದು ಎರಡು ವೆಹಿಕಲ್ಗಳು ಅಧಿಕ ವೇಗವಾಗಿದೆ ಅಂತ ಕಂಡುಹಿಡಿಬೇಕು ಅಂದರೆ ನಾವು ಒಂದೇ ಒಂದು ಸಮಯದಲ್ಲಿ, ಅಂದರೆ ಅದು ಎರಡೂ ಏಕಮಾನ ಕಾಲದಲ್ಲಿ ಚಲಿಸುವ ದೂರವನ್ನು ಹೋಲಿಸಿಕೊಂಡು ಅದನ್ನು ನಾವು ಅತ್ಯಂತ ಸೂಕ್ತವಾಗಿ ಕಂಡುಹಿಡಬೇಕು. ಅಂದರೆ ಒಂದೇ ಸಮಯದಲ್ಲೇ ಒಂದೇ ತೆರನಾದ ದೂರವನ್ನು ಅದೇ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಏಕಮಾನ ಕಾಲದಲ್ಲಿ ಚಲಿಸುವ ದೂರವನ್ನು ಎರಡೂ ವಸ್ತುಗಳು ತೆಗೆದುಕೊಳ್ಳುವ ಸಮಯದ ಆಧಾರದ ಮೇಲೆ ಸೂಕ್ತವಾಗಿ ಯಾವುದು ವೇಗವಾಗಿದೆ, ಯಾವುದು ಸ್ಲೋ ಇದೆ, ಕಡಿಮೆ ವೇಗದಲ್ಲಿದೆ ಅಂತ ಕಂಡುಹಿಡಿಬೋದು. ದಸ್ ಇಫ್ ವಿ ನೋ ದ ಡಿಸ್ಟೆನ್ಸ್ ಕವರ್ಡ್ ಬೈ 2 buses ಇನ್ 1 hour, ವಿ ಕ್ಯಾನ್ ಟೆಲ್ ವಿಚ್ ಒನ್ ಈಸ್ ಫಾಸ್ಟರ್. ಉದಾಹರಣೆಗೆ, ಈಗ ನಾವು ಒಂದು ಗಂಟೆ ಅವಧಿಯಲ್ಲಿ 2 ಬಸ್ಸುಗಳನ್ನು ಬಿಟ್ಟಿದ್ದೀವಿ ಹೋಗೋದಕ್ಕೆ. ಆ ಒಂದು ಕ್ರಮಿಸುವ ದೂರವನ್ನು ತಿಳ್ಕೋಬೇಕು ಅಂದರೆ ಅವುಗಳಲ್ಲಿ ಯಾವ್ದು ವೇಗವಾಗುತ್ತೆ ಅಂತ ಹೇಳ್ಬೋದು. 1 ಗಂಟೆಯಲ್ಲಿ ಯಾವ ಬಸ್ಸು ಒಂದೇ ದೂರವನ್ನು ಕ್ರಮಿಸಿರೋದು. ಈಗ ಮೈಸೂರು ಟು ಬ್ಯಾಂಗ್ಳೂರು ಅಂತ ತಿಳ್ಕೊಳ್ಳಿ. ಮೈಸೂರಿಂದ ಬೆಂಗಳೂರಿಗೆ ಹೊರಟಂತಹ ಬಸ್ಸು 2 ಬಸ್ಗಳು ಒಂದೇ ಸಮಯದಲ್ಲಿ ಹೊರಟಿದೆ. 1 ಅವರಲ್ಲಿ ಆ 2 ಬಸ್ಸಲ್ಲಿ ಯಾವುದು ಬೇಗ ಚಲಿಸುತ್ತೆ? ಅದು ಒಂದೇ ಸಮಯದಲ್ಲಿ, ಎರಡಕ್ಕೂ 1 ಅವರ್ ಟೈಮ್. 1 ಗಂಟೆಯಲ್ಲಿ ಆ 2 ಬಸ್ಗಳು ಚಲಿಸುವ ದೂರ ಒಂದೇ ಆಗಿರಬೇಕು, ಸಮಯ ಒಂದೇ ಆಗಿರಬೇಕು. ಅದರಲ್ಲಿ ಮುಂಚಿತವಾಗಿ ವೇಗವಾಗಿ ಯಾವ ಬಸ್ಸು ಚಲಿಸುತ್ತೋ ಅದರ ಆಧಾರದ ಮೇಲೆ ಅದು ವೇಗವಾಗಿದೆಯೋ ಫಾಸ್ಟರ್ ಇದೆಯೋ, 1 ಗಂಟೆಯಲ್ಲಿ ಯಾವುದು ಬೇಗ ತಲುಪುತ್ತೆ ಅದನ್ನು ನಾವು ಗುರುತಿಸ್ಬೋದು. ವಿ ಕಾಲ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಎ ಯೂನಿಟ್ ಟೈಮ್ ಆಸ್ ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್. ಇದನ್ನು ಏನಂತ ಕರಿತೀವಿ? ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಒಂದೇ ಸಮಯದಲ್ಲಿ ಕ್ರಮಿಸಿದ ದೂರವನ್ನು ಆ ಕಾಯದ ಜವಾ, ಸ್ಪೀಡ್ ಅಂತ ಹೇಳಬಹುದು ನಾವು. ಸ್ಪೀಡ್ ಅಂದರೆ ಏನಂತ? ಡಿಸ್ಟೆನ್ಸ್ ಕವರ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಎ ಯೂನಿಟ್ ಟೈಮ್ ಆಸ್ ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಅಂತೇಳಿ ಒಂದು ವಸ್ತುವಿನ ವೇಗ ಅಂತ ನಾವು ಹೇಗೆ ಕರಿತೀವಿ ಅಂದರೆ ಏಕಮಾನ ಕಾಲದಲ್ಲಿ ಕ್ರಮಿಸಿದ ದೂರವನ್ನೇ ನಾವು ಸ್ಪೀಡ್, ವೇಗ ಅಂತೇಳಿ ಕರಿತೀವಿ, ಜವಾ ಅಥವಾ ವೇಗ. ವೆನ್ ವಿ say that a car is moving with a speed of 50 kilometers per hour, it implies that it will cover a distance of 50 kilometers in 1 hour. ಒಂದು ಕಾರು ಒಂದು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ, ಅಂದರೆ ಸ್ಪೀಡ್ನೊಂದಿಗೆ ಚಲಿಸ್ತಿದೆ. 1 ಅವರ್ಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಿದೆ ಎಂದು ನಾವು ಹೇಳಿದಾಗ ಆ 1 ಗಂಟೆಯಲ್ಲಿ 50 ಕಿಲೋಮೀಟರ್ ಚಲಿಸುತ್ತಿದೆ ಅಂತ ಸೂಚಿಸುತ್ತೆ ಅದು ಅಲ್ವಾ? 50 ಕಿಲೋಮೀಟರ್ ಚಲಿಸಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. However, a car seldom moves with a constant speed for 1 hour. ಅದೇ ರೀತಿ ಅದಾಗೂ ಅಪರೂಪವಾಗಿ ಒಂದು ಕಾರು 1 ಗಂಟೆಯವರೆಗೆ ಸ್ಥಿರಜವನ್ನು ಚಲಿಸುತ್ತಿದೆ ಎಂದರೆ
ಏನರ್ಥ? ವಾಸ್ತವದಲ್ಲಿ ಅದು ನಿಧಾನವಾಗಿ ಚಲಿಸಲು ಆರಂಭಿಸಿ ನಂತರ ಜವವನ್ನು ಹೆಚ್ಚಿಸ್ಕೊಂಡಿದೆ, ಸ್ಥಿರವಾಗಿರಲ್ಲ. 1 ಗಂಟೆಯಲ್ಲಿ ಅದು ಚಲಿಸ್ತಿದೆ ಅಂದ್ರೆ ಏನು? ಇನ್ಫ್ಯಾಕ್ಟ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಸ್ಲೋಲಿ ಆ್ಯಂಡ್ ದೆನ್ ಪಿಕಪ್ ಸ್ಪೀಡ್. ಅರ್ಥ ಆಗ್ತಿದೆಯಾ? ಅಂದರೆ ಒಂದು ಕಾರು 1 ಗಂಟೆಯಲ್ಲಿ ಒಂದೇ ಜವದಲ್ಲಿ ಅಂದರೆ ಒಂದೇ ಸ್ಪೀಡಲ್ಲಿ ಚಲಿಸ್ತಿದೆ ಅಂತ ಅಂದರೆ ಅದು ವಾಸ್ತವದಲ್ಲಿ ಏನದು ಸ್ವಲ್ಪ ಸ್ಟಾರ್ಟ್ ಆದಾಗ ಮೊದಲು ನಿಧಾನವಾಗಿ ಚಲಿಸಿ ನಂತರ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತದೆ ಅಂತ ಅರ್ಥ. ಆಗ್ತಿದ್ಯಾ? ಸೊ ಈಗ ಕಾರ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ, ಆಮೇಲೆ ಏನಾಗುತ್ತೆ, ವೇಗವಾಗಿ ಚಲಿಸಿ 1 ಗಂಟೆಯಲ್ಲಿ ಅದು ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತೆ. ಸೊ ವೆನ್ ವಿ ಸೇ ದಟ್ ದ ಕಾರ್ ಹ್ಯಾಸ್ ಎ ಸ್ಪೀಡ್ ಆಫ್ 50 km/h, ಇದರಿಂದ ಏನಾಗುತ್ತೆ, ನಾವು ಏನಂತ ಅರ್ಥ ಆಗುತ್ತೆ, ಕಾರು ಗಂಟೆಗೆ 1 ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಅಂದರೆ ಜವದೊಂದಿಗೆ ಜವವನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ವಿ ಯೂಶುವಲಿ ಕನ್ಸಿಡರ್ ಓನ್ಲಿ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಇಟ್ ಇನ್ 1 hour. ಆದರೆ 1 ಗಂಟೆಯಲ್ಲಿ ಒಂದು ಕಾರು ಏಕರೂಪದ ಜವದೊಂದಿಗೆ ಚಲಿಸುತ್ತಿದೆಯೇ ಇಲ್ಲವೇ ಅಂತ ನಾವು ಆಲೋಚಿಸಲ್ಲ. ಆದ್ರೇನು, ಸಾಮಾನ್ಯವಾಗಿ ನಾವು 1 ಗಂಟೆಯಲ್ಲಿ ಅದು ಕ್ರಮಿಸಿದ ದೂರವನ್ನು ಮಾತ್ರ ಪರಿಗಣಿಸಿ, ಅಂದರೆ ಎಷ್ಟು ದೂರ ಅದು ಚಲಿಸ್ತು ಅನ್ನೋದನ್ನು ಮಾತ್ರ. ಅಂದರೆ 1 ಅವರ್ಗೆ ಎಷ್ಟು ದೂರ ಹೋಯಿತು, ಇಲ್ಲಿಂದ ಮೈಸೂರಿಂದ ಬೆಂಗಳೂರಷ್ಟು ದೂರ ಹೋಯ್ತಾ 1 ಗಂಟೆಗೆ, ಅಥವಾ ಮೈಸೂರಿಂದ ರಾಮನಗರದವರೆಗೆ ಹೋಯ್ತಾ, ಮಂಡ್ಯದವರೆಗೆ ಹೋಯ್ತಾ, 1 ಗಂಟೆಗೆ ಅದು ಎಷ್ಟು ದೂರ ಹೋಯಿತು ಅನ್ನೋದನ್ನು ಮಾತ್ರ ನಾವು ಪರಿಗಣಿಸ್ತೇವೆ. ವಿ ಡು ನಾಟ್ ಬಾದರ್ ವೆದರ್ ದ ಕಾರ್ ಹ್ಯಾಸ್ ಬೀನ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಆರ್ ನಾಟ್ ಡ್ಯೂರಿಂಗ್ ದಟ್ ಅವರ್. ಎಷ್ಟು ದೂರ ಹೋಯಿತು ಅಂತ ನಾವು ಲೆಕ್ಕ ಹಾಕೊಳ್ತೀವಿ ಹೊರತು ಅಲ್ಲಿ ಆ ಒಂದು ಕಾರು ಏಕರೂಪದಲ್ಲಿ ಅಂದರೆ ಒಂದೇ ಸ್ಪೀಡಲ್ಲಿ ಚಲಿಸ್ತಿದ್ಯೋ ಇಲ್ವೋ ಅಂತ ನಾವೇನು ಆಲೋಚನೆ ಮಾಡಲ್ಲ. ಅಂದರೆ ಅದು ಅದ್ರ ಮಧ್ಯೆ ಚಲಿಸುವಂಥ ಮಧ್ಯೆ 40 ಸ್ಪೀಡಲ್ಲೇ ಹೋಗಿದೆಯೋ, ಅಥವಾ 60 ಸ್ಪೀಡಲ್ಲಿ ಹೋಗಿದೆಯೋ, ಅಥವಾ 100ರಲ್ಲಿ ಹೋಗಿದೆಯೋ, 80ರಲ್ಲಿ ಹೋಗಿದೆಯೋ, ಅದು ನಾವೇನು ಲೆಕ್ಕ ಹಾಕಲ್ಲ. 1 ಗಂಟೆಗೆ ಅದು ಎಷ್ಟು ಸ್ಪೀಡಲ್ಲಾದರೂ ಹೋಗಲಿ, ಅರ್ಥ ಆಯ್ತಾ, ಯಾವ ವೇಗದಲ್ಲಾದರೂ ಹೋಗಲಿ, ಎಷ್ಟು ದೂರ ಕ್ರಮಿಸಿದೆ ಅನ್ನೋದನ್ನು ಮಾತ್ರ ನಾವು ಪರಿಗಣಿಸ್ತೇವೆ. ದ ಸ್ಪೀಡ್ ಕ್ಯಾಲ್ಕುಲೇಟೆಡ್ ಹಿಯರ್ ಈಸ್ ಆ್ಯಕ್ಚುಲಿ ದ ಆ್ಯಾವ್ರೇಜ್ ಸ್ಪೀಡ್ ಆಫ್ ದ ಕಾರ್. ಆದರೆ ಏನು, ನಾವು ಇಲ್ಲಿ ಸರಾಸರಿ ವೇಗಕ್ಕೆ ಅಂದರೆ ಜವಕ್ಕೆ ಜವ ಎಂಬ ಪದವನ್ನು ಬಳಸೋಣ. ಸರಾಸರಿ ಅಂದರೆ ಟೋಟಲಿ ಸರಾಸರಿ ವೇಗಕ್ಕೆ. ಆದ್ದರಿಂದ ಜವ ಎಂಬುದು ಕ್ರಮಿಸಿದ ಒಟ್ಟು ದೂರ, ಅಂದರೆ ಎಷ್ಟು ದೂರ ಹೋಯಿತು ಅದರ ಒಟ್ಟು, ಅದನ್ನು ತೆಗೆದುಕೊಂಡ ಕಾಲದೊಂದಿಗೆ ಭಾಗಿಸುವುದೇ ಜವ. ಅಂದರೆ ನಾವೇನು 1 ಗಂಟೆಗೆ ಎಷ್ಟು ದೂರ ಹೋಯಿತು ಅಂತ ಹೇಳ್ತೀವಲ್ಲ, ಅದನ್ನು ನಾವು ವೇಗ ಅಂತೇಳಿ ಕರಿತೀವಿ. ಸ್ಪೀಡ್ ಅಂದರೆ ಏನಿಲ್ಲಿ ನೋಡಿ, in this book we shall use the term speed for average speed. So for us the speed is the total distance covered divided by the total time taken. ಅಂದರೆ ಯಾವುದೇ ಒಂದು ವಾಹನವು 1 ಗಂಟೆಗೆ ತೆಗೆದುಕೊಂಡ ಸಮಯ, ಅಂದರೆ ಒಂದು ದೂರವನ್ನು ಚಲಿಸಲು ತೆಗೆದುಕೊಂಡ ಸಮಯವನ್ನೇ ನಾವು ವೇಗ ಅಥವಾ ಜವ ಎಂದು ಕರೆಯಲಾಗುತ್ತದೆ. ನೋಡಿ, ಸ್ಪೀಡ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್, ಟೋಟಲ್ ಅಂದರೆ ಕ್ರಮಿಸಿದ ಒಟ್ಟು ದೂರ, ಟೋಟಲ್ ಟೈಮ್ ಟೇಕನ್ ತೆಗೆದುಕೊಂಡ ಒಟ್ಟು ಕಾಲ, ಅಂದರೆ ಎಷ್ಟು ಸಮಯ ತಗೊಳ್ತು, ಒಂದು ನಿರ್ದಿಷ್ಟ ದೂರವನ್ನು ತಲುಪೋದಕ್ಕೆ ಎಷ್ಟು ಸಮಯ ತಗೊಳ್ತು, ಇದರ ಒಂದು ಮೊತ್ತವನ್ನು ನಾವೇನಂತ ಕರಿತೀವಿ, ಸ್ಪೀಡ್. ವಾಟ್ ವಿ ಕಾಲ್ ಆಸ್ ಸ್ಪೀಡ್ ಅಂತೇಳಿ, ಜವ ಅಥವಾ ವೇಗ ಅಂತೇಳಿ ಕರಿತೀವಿ. ಸಿ, ಇನ್ ಎವ್ರಿ ಡೇ ಲೈಫ್ ವಿ ಸೆಲ್ಡಮ್ ಫೈಂಡ್ ಆಬ್ಜೆಕ್ಟ್ಸ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ಆರ್ ಫಾರ್ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್. ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಏನು ಬಹಳ ದೂರದವರೆಗೆ ಅಥವಾ ದೀರ್ಘಕಾಲದವರೆಗೆ ಒಂದೇ ಜವದೊಂದಿಗೆ ಚಲಿಸುವ ಕಾಯವನ್ನು ಕಾಣೋದು ಅಪರೂಪ. ಅಂದರೆ ನಾವು ಯಾವಾಗಲೂ ಒಂದೇ ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತೀವ ನಮ್ಮ ಜೀವನದಲ್ಲಿ. ಪ್ರತಿದಿನ ಎಲ್ಲೋ ನಾವೀಗ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ತಾ ಇರ್ತೀವಿ, ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇರ್ತೀವಿ, ಅಥವಾ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ. ನಾವು ಒಂದೇ ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತೀವ, ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಕೆಲವೊಂದು ಸಲ ನಿಧಾನಕ್ಕೆ ಹೋಗ್ತೀವಿ, ಕೆಲವೊಂದು ಸಲ ವೇಗವಾಗಿ ಹೋಗ್ತೀವಿ ಅಲ್ವಾ. If the speed of an object moving along a straight line keeps changing, its motion is said to be a non-uniform. ಅದೇ ರೀತಿ ನಾವು ಕೆಲವೊಂದು ಸಲ ಚಲಿಸ್ತಿರ್ಬೇಕಾದ್ರೆ ಒಂದು ಕಾಯದ ಜವ ಏನಾಗಿರುತ್ತೆ, ನಿರಂತರವಾಗಿ ಬದಲಾಗ್ತಿದ್ರೆ, ಅಂದರೆ ಸರಳ ರೇಖಾಗತದಲ್ಲಿ ಚಲಿಸುತ್ತಿರುವಂಥ ಒಂದೇ ನೇರವಾಗಿ ಚಲಿಸ್ತಿರ್ತಕ್ಕಂತಹ ಒಂದು ಕಾಯ, ಅದರ ವೇಗ ನಿರಂತರವಾಗಿ ಬದಲಾಗ್ತಿದ್ರೆ ಆ ಚಲನೆಯನ್ನು ನಾವು ಏಕರೂಪವಲ್ಲದ ನಾನ್ ಯೂನಿಫಾರ್ಮ್. ಅಂದರೆ ಈಗ ನೇರವಾಗಿ ಹೋಗ್ತಿರುತ್ತೆ, ಒಂದು ಸ್ವಲ್ಪ ದೂರ ನಿಧಾನಕ್ಕೆ ಹೋಗೋದು, ಒಂದು ಸ್ವಲ್ಪ ದೂರ ಫಾಸ್ಟಾಗಿ ಹೋಗೋದು, ಮತ್ತೆ ನಿಧಾನಕ್ಕೆ ಹೋಗೋದು, ಮತ್ತೆ ಫಾಸ್ಟಾಗಿ ಹೋಗೋದು, ಈ ರೀತಿ ತನ್ನ ವೇಗವನ್ನು ಬದಲಾಯಿಸ್ಕೊಳ್ತಾ ಇದ್ರೆ
ಏನಂತ ಕರಿತೀವಿ ಅದನ್ನು ನಾನ್ ಯೂನಿಫಾರ್ಮ್ ಮೋಷನ್. ಅಂದರೆ ಏನಂತ ಕರೀತಾರೆ, ಏಕರೂಪವಲ್ಲದ ಚಲನೆ, ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಆನ್ ದ ಅದರ್ ಹ್ಯಾಂಡ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಸೆಡ್ ಟು ಬಿ ಆನ್ ಯೂನಿಫಾರ್ಮ್ ಮೋಷನ್. ಅದೇ ರೀತಿ ಯಾವುದೇ ಒಂದು ಕಾಯ ನೇರ ಸರಳ ರೇಖಾಗತದಲ್ಲಿ ಚಲಿಸುತ್ತಿರುವಂಥ ಒಂದು ಕಾಯ ಸ್ಥಿರ ಜವದೊಂದಿಗೆ ಒಂದೇ ಸ್ಪೀಡಲ್ಲಿ, ಒಂದು 40ರಲ್ಲಿ, ಒಂದು 60ರಲ್ಲಿ, ಒಂದು 70ರಲ್ಲಿ, ಒಂದು 80, 100 ಈ ಥರ ಚಲಿಸ್ತಿದೆ, ಅದನ್ನ ಯೂನಿಫಾರ್ಮ್ ಮೋಷನ್, ಏಕರೂಪದ ಚಲನೆ ಅಂತೇಳಿ. ಯೂನಿಫಾರ್ಮ್ ಮೋಷನ್ ಅಂದರೆ ಏಕರೂಪದ ಚಲನೆ ಅಂತೇಳಿ ಕರಿತೀವಿ. ಇನ್ ದಿಸ್ ಕೇಸ್ ದ ಆವ್ರೇಜ್ ಸ್ಪೀಡ್ ಈಸ್ ದ ಸೇಮ್ ಆಸ್ ದ ಆಕ್ಚುಯಲ್ ಸ್ಪೀಡ್. ಅಂದರೆ ಈ ಒಂದು ಇದರಲ್ಲಿ ಏನಾಗ್ತಿದೆ, ಜವದೊಂದಿಗೆ ಚಲಿಸುತ್ತಿದ್ದಾರೆ, ಅಂದರೆ ಜವ ಅಂದರೆ ವೇಗ, ಸ್ಪೀಡ್ ಜೊತೆ ಚಲಿಸ್ತಿದ್ರೆ ಇದನ್ನು ಏಕರೂಪದ ಚಲನೆ ಅಂತೇಳಿ ಕರಿತೀವಿ. ಆದರೆ ಇಲ್ಲೇನು, ಇನ್ ದಿಸ್ ಕೇಸ್, ಈ ಎರಡೂ ಕೇಸ್ಗಳಲ್ಲಿ ದ ಆವ್ರೇಜ್ ಸ್ಪೀಡ್ ಈಸ್ ದ ಸೇಮ್. ಅಂದರೆ ಎರಡರಲ್ಲೂ ಆವ್ರೇಜ್ ಸ್ಪೀಡ್, ಸರಾಸರಿ ವೇಗ ಎರಡರಲ್ಲೂ ಒಂದೇ ಆಗಿರುತ್ತೆ. ಆಸ್ ದ ಆಕ್ಚುಯಲ್ ಸ್ಪೀಡ್, ಸ್ಥಿರ ವೇಗಕ್ಕೆ ಸರಾಸರಿ ವೇಗವು ಒಂದೇ ಆಗಿರುತ್ತದೆ ಎರಡರಲ್ಲೂ. ಅರ್ಥಾಗ್ತಿದೆಯಾ? We can determine the speed of a given object once we can measure the time taken by it to cover a certain distance. ಅಂದರೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಹೋಗಬೇಕು, ದೂರವನ್ನು ಚಲಿಸಬೇಕು ಅಂದರೆ ತೆಗೆದುಕೊಂಡ ಸಮಯವನ್ನು ನಾವು ಅಳತೆ ಮಾಡಿದ್ರೆ ಏನು, ಮೆಷರ್ ಅಟ್ ದ ಟೈಮ್ ಟೇಕನ್ ಬೈ ಇಟ್ ಕವರ್ ಸರ್ಟೈನ್ ಡಿಸ್ಟೆನ್ಸ್, ಆ ಕಾಯದ ವೇಗವನ್ನು ಕಂಡುಹಿಡಿಬೋದು. ಅದರ ವೇಗ ಎಷ್ಟಿದೆ, ಅದರ ಸ್ಪೀಡ್ ಎಷ್ಟಿದೆ ಅಂತೇಳಿ ನಾವು ಕಂಡುಹಿಡಬಹುದು. ಅಂದರೆ ನಾವು ಯಾವುದೋ ಒಂದು ನಿರ್ದಿಷ್ಟ ದೂರವನ್ನು ಚಲಿಸ್ಕೊಂಡು ಹೋಗಬೇಕು, ಅದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತೀವಿ ಅಂತ ನಾವು ಈಗ ನಮಗೆ ಗೊತ್ತಿರುತ್ತೆ. ನಾವು ಅಂತೀವಿ ಡೈಲಿಗ ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇರ್ತೀವಿ, ನಾನು 10 ನಿಮಿಷದಲ್ಲಿ ಹೋಗ್ಬಿಡ್ತೀನಪ್ಪ ಅಂತ ಕೆಲವರು ಅಂತಾರೆ. ಕೆಲವರು ನನಗೆ 15 ನಿಮಿಷ ಬೇಕು, 15 ಮಿನಿಟ್ಸ್ ಬೇಕು, ಇಲ್ಲ ನನಗೆ ಹಾಫ್ ಆನ್ ಅವರ್ ಬೇಕು ಅಂತಾರೆ. ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಈಗ 10 ನಿಮಿಷಕ್ಕೆ ಹೋಗೋರೇನು ತುಂಬ ವೇಗವಾಗಿ ಹೋಗ್ತಾರೆ, ತುಂಬ ಸ್ಪೀಡಾಗಿ ಹೋಗ್ತಾರೆ, ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಫ್ ಆನ್ ಅವರ್ ಬೇಕು ನನಗೆ, ನಮ್ಮ ಅದೇ ಪಕ್ಕದ ಒಂದೇ ಲೈನಲ್ಲಿ ಮನೆಗಳಿರುತ್ತೆ, ಒಂದೇ ರೋಡಲ್ಲಿ, ಅಲ್ಲಿಂದ ಒಂದೇ ಸ್ಕೂಲ್ಗಳಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ಒಬ್ಬೊಬ್ರು ಒಂದೊಂದು ಸಮಯ ತಗೊಳ್ತಿದ್ದಾರೆ ಅಂದರೆ ಅಲ್ಲೇ ಅವರ ವೇಗಗಳು ನಮಗೆ ತಿಳಿದ್ಬಿಡುತ್ತೆ, ಸ್ಪೀಡ್ ಅಲ್ವಾ. ಒಬ್ಬರು ಹಾಫ್ ಆನ್ ಅವರ್ಗೆ ಬರ್ತಾರೆ, ಕೆಲವರು 20 ಮಿನಿಟ್ಸಿಗೆ ಬರ್ತಾರೆ, ಕೆಲವರು 10 ಮಿನಿಟ್ಸಿಗೆ ಬರ್ತಾರೆ ಅಂತ ಅಂದ್ರೇನು ಅಲ್ಲೇ ಗೊತ್ತಾಗುತ್ತೆ. 10 ಮಿನಿಟ್ಸಿಗೆ ಬರೋನು ತುಂಬ ಸ್ಪೀಡಾಗಿ ಹೋಗ್ತಾನೆ, 20 ಮಿನಿಟ್ಸಿಗೆ ಬರೋನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾನೆ, ಸ್ವಲ್ಪ ನಿಧಾನಕ್ಕೆ, ಹಾಫ್ ಆನ್ ಅವರ್ ತಗೊಳ್ಳೋನು ತುಂಬ ನಿಧಾನಕ್ಕೆ ಹೋಗ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಒಂದೇ ದೂರ, ಎಲ್ಲರದು ಒಂದೇ ದೂರ, ಎಲ್ಲರದು ಒಂದೇ ಕಡೆ ಮನೆಗಳಿದೆ ಪಕ್ಕಪಕ್ಕದಲ್ಲಿ, ಎಲ್ಲರೂ ಒಂದೇ ಸ್ಕೂಲ್ಗಳಿಗೆ ಹೋಗ್ತಾರೆ ಅಲ್ವಾ. ಅಲ್ಲೇ ನಮಗೆ ವೇಗ ಅನ್ನೋದು ತಿಳಿದ್ಬಿಡುತ್ತೆ. ಇನ್ ಕ್ಲಾಸ್ 6 ಯು ಲರ್ನ್ ಹೌ ಟು ಮೆಷರ್ ಡಿಸ್ಟೆನ್ಸ್, ಬಟ್ ಹೌ ಡು ವಿ ಮೆಷರ್ ಟೈಮ್, ಲೆಟ್ ಅಸ್ ಫೈಂಡ್ ಔಟ್. ನಾವು 6ನೇ ತರಗತಿಯಲ್ಲಿ ದೂರವನ್ನು ಅಳತೆ ಮಾಡೋದನ್ನು ಕಲ್ತಿದ್ವಿ, ದೂರ ಹೇಗೆ ಅಳತೆ ಮಾಡೋದು, ಆದರೆ ಆ ಕಾಲವನ್ನು ಅಳತೆ ಮಾಡುವುದು ಹೇಗೆ ಅಂತ ನಾವು ಇರ್ತೀವ. ದೂರಕ್ಕೆ ಕಾಲವನ್ನು ಅಳತೆ ಮಾಡೋದು, ಟೈಮ್ ಸಮಯವನ್ನು ಹೇಗೆ ಅಳತೆ ಮಾಡೋದು ಅಂತ ತಿಳಿಯೋಣ. ಕಾಲದ ಅಳತೆ ಇದಿಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 9.3 ಮೆಜರ್ಮೆಂಟ್ ಆಫ್ ಟೈಮ್ ಇದನ್ನು ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ನನಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ನನಗಾಗಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಗೆ ಕಮೆಂಟ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಸ್ಪೀಡ್, ಡಿಫೈನ್ ಸ್ಪೀಡ್. ಸ್ಪೀಡ್ ಅಂದರೆ ಏನು, ಇಲ್ಲೇ ಸಿಗುತ್ತೆ ನಿಮಗೆ. ಹೌ ವಿ ನೋ ಆರ್ ಮೆಷರ್ ಅಬೌಟ್ ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್. ಒಂದು ವಸ್ತುವಿನ ವೇಗವನ್ನು ತಿಳಿಯೋದು ಹೇಗೆ, ಅದಕ್ಕೆ ಎಕ್ಸಾಂಪಲ್ನ ಕೊಡಬೇಕು. ನೀವು ಅದನ್ನು ಇಲ್ಲೇ ನೋಡ್ಕೊಂಡು ಕೊಡಿ, ಕ್ಲಾಸ್ ಕೇಳಿದ್ರೆ ಗೊತ್ತಾಗುತ್ತೆ. Why we use the term speed for average speed? ಇಲ್ಲಿಂದ ಮುಂದಕ್ಕೆ ಆನ್ಸರ್. ಸೊ ಫಾರ್ ಅಸ್ ಸ್ಪೀಡ್ ಈಸ್ ದ ಟೋಟಲ್ ಡಿಸ್ಟೆನ್ಸ್, ಇದೆ ಆನ್ಸರ್ ಬರೀಬೇಕು. ರೈಟ್ ದ ಫಾರ್ಮುಲಾ ಆಫ್ ಸ್ಪೀಡ್. ಫಾರ್ಮುಲಾ ಇದೆ, ಸ್ಪೀಡ್ ಫಾರ್ಮುಲಾ ಬರೀರಿ. ವಾಟ್ ಈಸ್ ನಾನ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು, ಯೂನಿಫಾರ್ಮ್ ಮೋಷನ್ ಅಂತ ಬರೀರಿ, ಇಲ್ಲೇ ನಿಮ್ಗೆ ಸಿಗುತ್ತೆ.
ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಲಾಸ್ಟಲ್ಲಿ ನೋಟ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನು ಅಂತ ಅಂದರೆ ಇನ್ನೊಂದು ಚಾನಲ್ ಇದೆ, ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತಲೇ. ಲೆಸನ್ ವೈಸು ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ಕೆಲವೊಂದು ಕ್ವಶನ್ಸ್ಗಳನ್ನ ತೆಗೆದು ತುಂಬ ಚೆನ್ನಾಗಿ ಕ್ವಶನ್ಸ್ಗಳನ್ನ ಮಾಡಿದೆ ನಮ್ಮದೇ ಚಾನಲ್ಲು. ಅಲ್ಲಿಗೆ ವಿಸಿಟ್ ಮಾಡಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನಿಮಗೆ ಬೇಕಾದಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಅಲ್ಲಿ ಹೆಚ್ಚಾಗಿ ತಗೋಬೋದು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಅಡಿಷನ್ ಕ್ವಶನ್ಸ್ ಆಗಲಿ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆ ಆ್ಯಡ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.